ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಶಾರದಾ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಸಿದ್ದು ಮತ್ತು ದೀಪು ಇಬ್ಬರು ರೂಮಲ್ಲಿ ಇರ್ತಾರೆ. ಅಲ್ಲಿಗೆ ಶಾರದಾ ಬರ್ತಾಳೆ ಊಟಕ್ಕೆ ಬನ್ನಿ ಅಂತ ಕರೆಯೋದಕ್ಕೆ. ಆವಾಗ ಶಾರದವ್ರೆ, ನಿಮ್ಮನ್ನ ಈ ಥರ ನೋಡೋದಕ್ಕೆ ನಂಗೆ ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳ್ತಿರ್ತಾನೆ. ಏನು ವಿಶೇಷ ಸರ್, ನಾನು ಮಾಮೂಲಿ ಥರನೇ ಇದ್ದೀನಿ, ಏನಾಗಿದೆ ಅಂತ ಹೇಳ್ತಿರ್ತಾಳೆ. ಆವಾಗ ನೀವು ಈ ಮನೆಗೆ ಬಂದಾದ್ಮೇಲೆ ತುಂಬ ಚೇಂಜಸ್ ಇದೆ ನಿಮ್ಮಲ್ಲಿ, ತುಂಬ ಖುಷಿಯಾಗಿ ತುಂಬ ಚೆನ್ನಾಗಿದ್ದೀರ, ನಿಮ್ಮನ್ನ ಈ ಥರ ನೋಡೋದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಿರ್ತಾನೆ. ಆವಾಗ ಹಂಗೆ ಹೇಳ್ಕೊಂಡು ಅವಳು ಹತ್ರಕ್ಕೆ ಹೋಗ್ತಾ ಇರ್ತಾನೆ. ಅಯ್ಯೋ ದೀಪು ಇದ್ದಾಳೆ, ಸ್ವಲ್ಪ ಸುಮ್ಮನೆ ಇರಿ ಸಾರ್ ಅಂತ ಹೇಳ್ತಿರ್ತಾಳೆ. ಅವಳು ಆಟದಲ್ಲಿ ಮುಳುಗೋಗ್ಬಿಟ್ಟಿದ್ದಾಳೆ ಅಂತ ಹೇಳ್ತಿರ್ತಾನೆ. ಆವಾಗ ಅಪ್ಪ ನನಗೆ ಈ ಗೊಂಬೆ ಹಾಡು ಹೇಳ್ತಾ ಇಲ್ಲಪ್ಪ, ಹೆಂಗೆ ಸರಿ ಮಾಡೋದು ಅಂತ ಕೇಳ್ತಾಳೆ. ಅಯ್ಯೋ ಪುಟ್ಟ, ನಂಗೆ ಅದೆಲ್ಲ ಗೊತ್ತಿಲ್ಲ ಬಿಡು, ನಾ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ತಿರ್ತಾನೆ. ಅಯ್ಯೋ ನಿಮಗೆ ಗೊತ್ತಿಲ್ಲ ಅಂದರೆ ಜ್ಯೋತಿಕಾಕಂಗೆ ಗೊತ್ತಿರುತ್ತೆ, ಅವ್ರ ಹತ್ರ ಕೇಳ್ತೀನಿ ರೀ ಅಂತ ಹೇಳ್ಬಿಟ್ಟು ದೀಪು ಅಲ್ಲಿಂದ ಓಡೋಗ್ಬಿಡ್ತಾಳೆ. ಆವಾಗ ಶಾರದಂಗೆ ಕೋಪ ಬರ್ತಾ ಇರುತ್ತೆ. ಈ ನಡುವೆ ದೀಪು ಜ್ಯೋತಿಕನ ಹತ್ರ ಹೋಗ್ತಾ ಇರೋದು ಅತಿಯಾಗಿ ನೋಡಿದ್ರೆ ನನಗೆ ಕೋಪ ಬರ್ತಾ ಇದೆ ಅಂತ ಹೇಳ್ತಿರ್ತಾಳೆ. ನನಗೂ ಹಂಗೆ ಅನಿಸ್ತಿದೆ ಶಾರದವ್ರೆ, ಈ ಜ್ಯೋತಿಕಾ ಏನಾದ್ರೂ ಈ ಮಗು ಮನಸ್ಸನ್ನು ಹಾಳು ಮಾಡಿ ಅವಳನ್ನ ನಮ್ಮ ವಿರುದ್ಧ ಮಾಡಬೇಕು ಅಂತಿದ್ದಾಳ ಅಂತ ಹೇಳ್ತಿರ್ತಾನೆ. ಅಯ್ಯೋ, ಅವಳು ಏನೇ ತಿಪ್ಪರ್ಲಾಗ ಹೊಡೆದ್ರು ಅಮ್ಮ ಮಗಳು ಬಾಂಧವ್ಯನ ದೂರ ಮಾಡೋದಕ್ಕಾಗಲ್ಲ. ಅಮ್ಮ ಆದವಳು ತನ್ನ ರಕ್ತ ಬಸಿದು ಬೆವರು ಹರಿಸಿ ಮಗುನ ಬೆಳೆಸಿರ್ತಾಳೆ. ನಮ್ಮಿಬ್ಬರು ಬಾಂಧವ್ಯನ ಹಾಳು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ತಿರ್ತಾಳೆ. ಕರ್ಕೊಂಬರ್ತೀನಿ ರೀ ಆ ದೀಪನ ಅಂತ ವಾಪಸ್ ಅವಳನ್ನ ಕರ್ಕೊಂಬರೋದಕ್ಕೆ ಅಂತ ಹೋಗ್ತಾಳೆ. ಇಲ್ಲಿ ಜ್ಯೋತಿಕಾ ಮೊಬೈಲ್ ನೋಡ್ಕೊಂಡು ಕೂತಿರ್ತಾಳೆ. ಅಲ್ಲಿಗೆ ಪಾರಿಜಾತ ಮಕ್ಕಕ್ಕೆ ಫೇಸ್ ಪ್ಯಾಕ್ ಹಾಕೊಂಡು ಬರ್ತಾಳೆ. ಅಲ್ಲಿ ನೋಡ್ಬಿಟ್ಟು ದೆವ್ವ 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 ಅಂತ ಎದ್ರುಕೊಂಡು ಚೀರಾಡ್ತಾ ಇರ್ತಾಳೆ. ಅಯ್ಯೋ ಅಯ್ಯೋ ಗೋಲ್ಡಿ, ಚೀರಾಡಬೇಡ, ನಾನೇ ನಿಮ್ಮ ಗ್ರ್ಯಾನಿ ನಾನು ಅಂತ ಹೇಳ್ತಾಳೆ. ಅಯ್ಯೋ ಗ್ರ್ಯಾನಿ, ಏನಾಗಿದೆ ನಿಮಗೆ, ಈ ವಯಸ್ಸಲ್ಲಿ ಇವೆಲ್ಲ ಬೇಕಾ ನಿಮಗೆ ಅಂತ ಕೇಳ್ತಾಳೆ. ಅವಾಗ ನನಗೆ ನನ್ನ ಮುಖದಲ್ಲಿ ಸ್ವಲ್ಪ ಟ್ಯಾನ್ ಇತ್ತು, ಜನ ನೋಡಿದವರೆಲ್ಲರೂ ಅಜ್ಜಿ ಥರ ಇದೆಯಾ ಅಂತ ಅಂತಿದ್ರು, ಅದ್ರ ಜೊತೆಗೆ ನನ್ನ ಮುಖನೂ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಈ ಥರ ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ನೀವು ಏನೇ ಹಾಕ್ಕೊಂಡ್ರು ನಿಮ್ಗೆ ಆಲ್ರೆಡಿ ಏಜ್ ಆಗಿದೆ, ನಿಮ್ಮನ್ನ ಅಜ್ಜಿ ಅಂತ ಕರೀತಾರೆ ಇನ್ನೇನು ಆಂಟಿ ಅಂತ ಕರೀತಾರಾ ಅಂತ ಕೇಳ್ತಾ ಇರ್ತಾಳೆ. ಆವಾಗ ದೀಪು ಆಂಟಿ ಅಂತ ಕರೀತಾಳೆ. ನೋಡು, ಈ ಮಗುನು ನನ್ನ ಆಂಟಿ ಅಂತ ಕರಿತಾ ಇದೆ, ಇನ್ನೊಂದು ಸ್ವಲ್ಪ ದಿನ ಹೋದರೆ ಅಕ್ಕ ಅಂತ ಕರಿಬೋದು ಅಲ್ವಾ ಅಂತ ಹೇಳ್ತಿರ್ತಾಳೆ. ಆವಾಗ ದೀಪು ಆಂಟಿ ಅಂತ ಕರೆದಿದ್ದು ನಿಮ್ಮನ್ನಲ್ಲ ನನ್ನನ್ನು ಅಂತ ಹೇಳ್ತಿರ್ತಾಳೆ. ಆವಾಗ ದೀಪು ಬಂದು ಅಲ್ಲಿ ನಿಂತ್ಕೊತಾಳೆ, ಜಾತ ಗುರಾಯಿಸ್ತಾ ಇರ್ತಾಳೆ. ಆವಾಗ ಏನು ದೀಪು, ಏನು ಬಂದಿದ್ದು ಅಂತ ಕೇಳ್ತಾ ಇರ್ತಾಳೆ ಜ್ಯೋತಿಕಾ. ಆವಾಗ ಇದು ಈ ಗೊಂಬೆ ಯಾಕೋ ಹಾಡು ಹೇಳೋದನ್ನೇ ನೆನೆಸ್ಬಿಟ್ಟಿದೆ ಅಂತ ಹೇಳ್ತಾಳೆ. ಆವಾಗ ಕೊಡಿಲಿ ಅಂತ ಇಸ್ಕೊಂಬಿಟ್ಟು ಹಿಂಗೆ ಒಂಚೂರು ಸರಿ ಮಾಡಿಬಿಟ್ಟು ಕೊಡ್ತಾಳೆ. ವಾವ್, ಸೂಪರಾಗಿ ಸರಿ ಮಾಡಿದ್ರಿ, ನೀವು 5 ನಿಮಿಷಕ್ಕೆ ಸರಿ ಮಾಡಿದ್ದೀರಾ. ನಮ್ಮಪ್ಪ ಇದನ್ನ ಸರಿ ಮಾಡಿಕೊಡಪ್ಪ ಅಂದರೆ ನನಗೆ ಗೊತ್ತಿಲ್ಲ ದೀಪು ಅಂತ ಹೇಳಿದ್ರು, ನೀವು ತುಂಬ ಬ್ರಿಲಿಯಂಟ್ ಇದ್ದೀರಾ ಅಂತ ಹೇಳ್ತಿರ್ತಾಳೆ. ಆವಾಗ ಎಲ್ಲಿಗೆ ಹೋಗ್ತಿದ್ಯಾ ದೀಪು ಅಂತ ಕೇಳ್ತಾಳೆ. ಅಯ್ಯೋ ನಾನು ಆಚೆ ಹೋಗಿ ಆಟ ಆಡ್ಕೊತೀನಿ ಅಂತ ಹೇಳ್ತಾಳೆ. ಇಲ್ಲೇ ಆಟ ಆಡೋಣ ಬಾ, ನಾನು ನೀನು ಇಬ್ಬರು ಅಂತ ಹೇಳ್ತಾಳೆ. ಆವಾಗ ಈ ಪಾರಿಜಾತ ಅಜ್ಜಿನ ನೋಡಿದ್ರೆ ನಂಗೆ ಭಯ ಆಗುತ್ತಪ್ಪ ಅಂತ ಹೇಳ್ತಿರ್ತಾಳೆ. ಅಯ್ಯೋ ಅಷ್ಟೇ ತಾನೇ, ಈ ಪಾರಿಜಾತ ಅಜ್ಜಿನ ಆಚೆ ಹಾಕ್ಬಿಡೋಣ ಅಂತ ಹೇಳ್ತಾಳೆ. ಏನು ಗೋಲ್ಡಿ, ನನ್ನೇ ಆಚೆ ಹಾಕ್ತೀಯಾ ಇವ್ರ ಜೊತೆ ಆಟ ಆಡೋದಕ್ಕೋಸ್ಕರ ಅಂತ ಕೇಳ್ತಿರ್ತಾಳೆ. ಅಯ್ಯೋ ಗ್ರಾನಿ, ನೀವು ನಡೀರಿ ಅಂತ ಹೇಳ್ಬಿಟ್ಟು ಆಚೆಗೆ ತಳ್ಬಿಡ್ತಾಳೆ. ಆವಾಗ ಜ್ಯೋತಿಕಾ ಮತ್ತು ದೀಪು ಇಬ್ಬರು ಕೂತ್ಕೊಂಡು ಆಟ ಆಡ್ತಾ ಇರ್ತಾರೆ. ದೀಪು ಜ್ಯೋತಿಕನ ಜೊತೆ ಆಟ ಆಡ್ತಿರ್ತಾಳೆ. ಅಲ್ಲಿಗೆ ಶಾರದಾ ಬರ್ತಾಳೆ. ದೀಪು ಬಾರೆ ಇಲ್ಲಿ ಅಂತ ಕರಿತಾ ಇರ್ತಾಳೆ. ಆದರೂ ಅವಳು ತಿರುಗಿ ನೋಡದೇ ಇರೋಷ್ಟು ಬ್ಯುಸಿ ಆಗಿಬಿಟ್ಟಿರ್ತಾಳೆ. ಆವಾಗ ಜ್ಯೋತಿಕಾ ಬಂದ್ಬಿಟ್ಟು, ನೋಡ್ದೆಯ ಶಾರದಾ, ನಿನ್ನ ಮಗಳು ನನ್ನ ಜೊತೆ ಆಟ ಆಡ್ತಿದ್ದಾಳೆ, ತುಂಬ ಕ್ಲೋಸ್ ಆಗ್ತಾ ಇದ್ದಾಳೆ. ಮುಂದೆ ಹೋಗ್ತಾ ಹೋಗ್ತಾ ಅವಳು ಎಷ್ಟು ಕ್ಲೋಸ್ ಆಗ್ತಾಳೆ ಅಂದರೆ, ನಾನು ಅವಳನ್ನ ನಿನ್ನ ವಿರುದ್ಧ ಕಟ್ತೀನಿ ನೋಡು, ಅವಳಿಗೆ ನಿನ್ನ ಮೇಲೆ ಎಷ್ಟು ಕೋಪ ಬರುತ್ತೆ, ಆವಾಗ ನಿನ್ನ ಮಗಳನ್ನ ಕಳ್ಕೊತೀಯ ಅಂತ ಹೇಳ್ತಿರ್ತಾಳೆ. ಆವಾಗ ಶಾರದಂಗೆ ತುಂಬ ಕೋಪ ಬರುತ್ತೆ. ಏನು ಮಾಡಬೇಕು ಅಂದ್ಕೊಂಡಿದ್ಯಾ, ನೀನು ಕಟ್ಟಿರೋ ಸುಳ್ಳಿನ ಸೌಧ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ಯಾ. ಒಂದು ಸತ್ಯ ಆಚೆ ಬಂದು ನಿಂತ್ಕೊಂತು ಅಂದರೆ ನೀನು ಕಟ್ಟಿರೋ ಸುಳ್ಳಿನ ಸೌಧ ಎಲ್ಲ ಪುಡಿ ಆಗೋಗ್ಬಿಡುತ್ತೆ. ಫಸ್ಟು ನೀನು ಆ ಸತ್ಯದಿಂದ ತಪ್ಪಿಸ್ಕೊಳ್ಳೋದನ್ನ ಕಲಿ. ಆ ಸತ್ಯ ನೀನು ಏನೇ ಮಾಡಿದ್ರು ನಿನ್ನ ಬಿಡೋದಿಲ್ಲ, ಇವತ್ತಲ್ಲ ನಾಳೆ ಆ ಸತ್ಯ ಬಂದೇ ಬರುತ್ತೆ ಅಂತ ಜೋರು ಮಾಡಿ ಹೇಳ್ತಾ ಇರ್ತಾಳೆ. ಅದನ್ನ ಕೇಳ್ಬಿಟ್ಟು ಇವಳಿಗೆ ಯಾವ ಸತ್ಯ ಗೊತ್ತಪ್ಪ, ಯಾಕೆ ಈ ಥರ ಹೇಳ್ತಿದ್ದಾಳೆ ಅಂತ ಎದ್ರುಕೊತಾ ಇರ್ತಾಳೆ. ದೀಪು ಬಾರೆ ಇಲ್ಲಿ ಅಂತ ಕೈ ಹಿಡ್ದು ಎಳಿತಾರೆ. ಅವಾಗ ಅವಳು ಅಲ್ಲೇ ಆಟ ಆಡ್ತಾ ಇರ್ತಾಳೆ. ಬಾರೆ ಹೋಗೋಣ ಅಂತ ಹೇಳ್ಬಿಟ್ಟು ಜ್ಯೋತಿಕನ್ನ ಗುರಾಯಿಸ್ತಾಳೆ. ಜ್ಯೋತಿಕಂಗೆ ಭಯ ಆಗ್ತಾ ಇರುತ್ತೆ. ಶಾರದಾ ದೀಪನ ಕರ್ಕೊಂಡು ಹೊಂಟೋಗ್ತಾಳೆ. ಆದರೆ ಜ್ಯೋತಿಕ ಯೋಚನೆ ಮಾಡ್ತಿರ್ತಾಳೆ, ಈ ಶಾರದಂಗೆ ಯಾವ ಸತ್ಯ ಗೊತ್ತು, ಯಾಕೆ ಈ ಥರ ಹೇಳಿದ್ಲು ಅಂತ ಟೆನ್ಷನ್ ಮಾಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ವೈದೇಹಿ ಮನೆಯಲ್ಲಿ ಅವನಿಗೊನೆ ಮಾತಾಡ್ಕೊತಾ ಇರ್ತಾನೆ. ನಾನೊಬ್ಬ ಇಲ್ಲಿ ಇದ್ದೀನಿ, ಹುಡ್ಸಿದ್ದಪ್ಪ ಅಂತ ನೋಡ್ದೇನೆ ಆ ಹುಡುಗಿಗೋಸ್ಕರ ನನಗೆ ಬೈತಾನೆ. ಯಾವನೋ ಹುಡ್ಸಿರೋ ಆ ಹುಡುಗಿನ ತೊಗೊಂಡೋಗಿ ನನ್ನ ಮಗಳು ಅಂತ ಹೇಳ್ತಾನೆ. ನಾನು ಹೇಳಿದ್ರಲ್ಲಿ ಏನು ತಪ್ಪಿದೆ, ಅವ್ನು ಯಾರೋ ಹುಡ್ಸಿರೋ ಮಗಳನ್ನ ತಗೊಬಂದು ಇವನ ಮಗಳು ಅಂತ ಹೇಳ್ತಾನಲ್ಲ, ಅದು ಯಾವ ನ್ಯಾಯ, ನಾನು ಮಾತನ್ನೇ ಯಾರೂ ಕೇಳೋದಿಲ್ಲ ಅಂತ ಹೇಳ್ತಾ ಇರ್ತಾನೆ. ಆವಾಗ ಅಲ್ಲಿ ವೈದೇಹಿ ನಡ್ಕೊಂಡು ಹೋಗ್ತಾ ಇರ್ತಾಳೆ. ವೈದೇಹಿ ಬಾ ಇಲ್ಲಿ ನೀನು ಅಂತ ಕರೆದ್ಬಿಟ್ಟು, ಏನ್ರಿ ನಿಮ್ಮದು, ಯಾಕ್ರಿ ಏನು ಕರೆದಿರಿ ಅಂತ ಕೇಳ್ತಾ ಇರ್ತಾಳೆ. ಆವಾಗ ನೀನಾದರೂ ನನಗೆ ಸಪೋರ್ಟ್
ಮಾಡೋದಲ್ವಾ. ಆ ಸಿದ್ದು ನನಗೆ ಆ ಥರ ಬೈತರ್ಬೇಕಾದ್ರೆ ನೀನಾದರೂ ಸಪೋರ್ಟ್ ಮಾಡಬೇಕಾಗಿತ್ತು, ನಿಮ್ಮ ಅಪ್ಪ ಹೇಳ್ತಾ ಇರೋದು ಕರೆಕ್ಟು ಅಂತ. ನನಗೆ ಸಪೋರ್ಟ್ ಮಾಡಲಿಲ್ಲ, ಅದೇ ತಪ್ಪು ಅಂತ ಹೇಳ್ತಾ ಇರ್ತಾನೆ. ಆವಾಗ ವೈದೇಹಿ ಹೇಳ್ತಾಳೆ, ಸಿದ್ದುದು ತುಂಬ ಶುದ್ಧವಾಗಿರೋ ಮನಸ್ಸು, ಅವನು ಆ ಹುಡುಗಿನ ಮಗಳು ಅಂತ ಅನ್ಕೊಳೋದ್ರಲ್ಲಿ ಏನು ತಪ್ಪಿದೆ, ಅದರಲ್ಲಿ ಏನು ತಪ್ಪಿದೆ ಅಂತ ಕೇಳ್ತಾ ಇರ್ತಾಳೆ. ಅದರಲ್ಲಿ ಏನು ತಪ್ಪಿದೆಯಾ, ಅವ್ನು ಯಾವನೋ ಹುಡ್ಸಿರೋ ಹುಡುಗಿಗೆ ಇವಳು ಹೆಂಗೋ ಅಪ್ಪ ಆಯ್ತಾನೆ, ನಾನು ಹೇಳಿದ್ದು ಸರಿ ತಾನೆ ಅಂತ ಹೇಳ್ತಿರ್ತಾರೆ. ಆವಾಗ ನೀವು ಹೇಳ್ತಾರೋ ತಪ್ಪು ಅಷ್ಟು ನಿಮ್ಮ ಮನಸ್ಸನ್ನ ಕ್ಲೀನಾಗಿ ಇಟ್ಕೊಳ್ರಿ. ನೀವೇನ್ರಿ ಮಾಡಿದ್ದೀರಾ, ನೀವೂ ಅಷ್ಟೇ. ಇವಾಗ ನಿಮ್ಗೊಂದು ಮದುವೆ ಆಗಿತ್ತು, ನಿಮಗೆ ಹೆಗ್ಲೆ ಹತ್ರಕ್ಕೆ ಒಂದು ಮಗಳು ಇದ್ರೂ ಬಂದ್ಬಿಟ್ಟು ನನ್ನನ್ನು ಮದುವೆ ಆಗಲಿಲ್ವಾ. ಸಿದ್ದು ಮನಸ್ಸು ತುಂಬ ಒಳ್ಳೆಯದು, ಹೋಗಿ ಆ ಮಗುನ ನನ್ನ ಮಗು ಅಂತ ಹೇಳ್ಕೊತಾ ಇದ್ದಾನೆ, ಅದರಲ್ಲಿ ಏನ್ರಿ ತಪ್ಪಿದೆ ಅಂತ ಕೇಳ್ತಾ ಇರ್ತಾಳೆ. ವೈದೇಹಿ ಏನು ಮಾತಾಡ್ತಾ ಇದೀಯ ನೀನು, ನಾನು ನಿನ್ನ ಮದುವೆ ಆಗೋದಕ್ಕೆ ಬಂದಿದ್ನಾ, ನೀನೇ ತಾನೇ ಈ ವಯಸ್ಸಲ್ಲಿ ನನಗೆ ಮದುವೆ ಆಗು ಅಂತ ತಲೆ ತಿಂದಿದ್ದು, ಅದಕ್ಕೆ ತಾನೇ ನೀನು ಮದುವೆ ಆದೆ ಅಂತ ಹೇಳ್ತಾ ಇರ್ತಾನೆ. ನಾನು ಸಣ್ಣ ವಯಸ್ಸಲ್ಲೇ ಮದುವೆ ಆಗೋಣ ಅಂತ ಹೇಳ್ದೆ, ನನ್ನ ಮಾತನ್ನ ನೀವು ಕೇಳಲಿಲ್ಲ, ಈಗ ವಿಧಿ ಇಲ್ಲದೆ ಮದುವೆ ಆಗೋ ಪರಿಸ್ಥಿತಿ ಬಂದಿತ್ತು, ಅದಕ್ಕೆ ಮದುವೆ ಆದ್ವಿ ಅಂತ ಹೇಳ್ತಾ ಇರ್ತಾಳೆ. ಆವಾಗ ನೀನು ಮಾತಾಡ್ತಾ ಇರೋದು ತಪ್ಪು ವೈದೇಹಿ, ನನ್ನ ಟೈಮೇ ಸರಿ ಇಲ್ಲ, ಅಲ್ಲಿ ನೋಡಿದ್ರೆ ನನ್ನ ಮಗ ಬೈತಾನೆ, ಇಲ್ಲಿ ನೋಡಿದ್ರೆ ನೀನು ತಲೆ ತಿಂತಾ ಇದೆಯಾ, ನನಗೆ ತಲೆ ಕೆಟ್ಟೋಗ್ಬಿಡ್ತಾ ಇದೆ, ನನಗೇನಾದ್ರು ಹಿಂಗೆ ಆಡುತ್ತಾ ಇದ್ರೆ ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ ನೋಡು ಅಂತ ಹೇಳ್ತಾ ಇರ್ತಾರೆ. ಅವಾಗ ನೀವು ಫಸ್ಟು ಆಯ್ತು ರೀ, ಎಲ್ಲರೂ ಹೋಯ್ತೀರಾ, ಆಯಿತು ಮನೆ ಬಿಟ್ಟು ಹೋಗ್ರಿ ಅಂತ ಹೇಳ್ತಾ ಇರ್ತಾಳೆ. ಆಯಿತು ಬಿಡು, ಮನೆ ಬಿಟ್ಟು ಹೋಗ್ತೀನಿ ಅಂದ್ಬಿಟ್ಟು ನನ್ನ ಮಗಳೂ ಬೇಕು, ನಾನು ನನ್ನ ಮಗಳೂ ಕರ್ಕೊಂಡು ಹೋಗ್ತೀನಿ ಅಂತ ಅವಳ ರೂಮಿಗೆ ಹೋಗ್ತಾ ಇರ್ತಾನೆ. ಅವಾಗ ಸುಮ್ಮನೆ ರೀ, ಅವಳು ಮಲ್ಕೊಂಡಿದ್ದಾಳೆ, ಇನ್ನೂ ಡಿಸ್ಟರ್ಬ್ ಮಾಡಬೇಡ್ರಿ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಇರು, ನಾನು ಕರ್ಕೊಂಡು ಹೋಗ್ತೀನಿ ಅಂತ ತಿರ್ಗಾ ಅವಳ ರೂಮಿಗೆ ಬರ್ತಾಳೆ. ಅವಳು ನೋಡಿದ್ರೆ ಮಲ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾಳೆ. ಇವಳನ್ನಾದರೂ ಎದ್ದೊಳ್ಸೋಣ ಅಂದರೆ ಅಲ್ಲಿ ನೋಡಿದ್ರೆ ಅವಳು ಎದ್ಬಿಟ್ರೆ ಸಿಕ್ಕಾಪಟ್ಟೆ ರಣಚಂಡಿ ಆಗ್ಬಿಡ್ತಾಳೆ. ಇವಳು ನೋಡಿದ್ರೆ ಇಷ್ಟೊತ್ತಾದರೂ ಮಲ್ಕೊಂಡಿದ್ದಾಳೆ. ಹೋಗ್ಲಿ, ನನ್ನ ಟೈಮ್ ಚೆನ್ನಾಗಿಲ್ಲ, ನಾನು ಹೋಗೋಣ ಅಂತ ಹೇಳ್ಬಿಟ್ಟು ಅವನೇ ಆಚೆಗಡೆ ಬರ್ತಾನೆ. ವೈದೇಹಿ, ನಾನು ನಿಜವಾಗ್ಲೂ ಹೋಯ್ತಾ ಇದ್ದೀನಿ ಅಂತ ಹೇಳ್ತಾನೆ. ನೀವು ಎಲ್ರಿ ಹೋಗ್ತೀರಾ, ಆಯಿತು ಹೋಗ್ರಿ ಅಂತ ಹೇಳ್ತಾಳೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ನೀವೇ ವಾಪಸ್ ಬರ್ತೀರ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಮನಸ್ಸಲ್ಲಿ ಅನ್ಕೊತಾ ಇರ್ತಾಳೆ. ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಆಯಿತು ಹೋಗ್ರಿ ಅಂತ ಹೇಳ್ತಾಳೆ. ಅವಾಗ ಗೇಟ್ ಹತ್ರಕ್ಕೆ ಬರ್ತಾನೆ. ಗೇಟ್ ಹತ್ರ ಬಂದ್ಬಿಟ್ಟು, ಅಯ್ಯೋ ನನ್ನ ವೈದೇಹಿ ತಡಿತಾಳೆ ಅಂತ ನಾನು ಹೋಗ್ತೀನಿ ಅಂದ್ರೂ ಇವಳು ನನ್ನ ತಡಿಲೇ ಇಲ್ವಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾನೆ. ಇನ್ನೆಲ್ಲ ಹೋಗ್ತೀರಾ ನೀವು, ಅಲ್ಲಿ ಆ ಮನೆಗೆ ಹೋದ್ರೂ ವಿಮಲಾಕ್ಕನೂ ನಿನ್ನ ಮನೆಗೆ ಸೇರಿಸೋದಿಲ್ಲ, ಅಂಥದ್ರಲ್ಲಿ ನೀವು ಇಲ್ಲಿಗೇನೋ ವಾಪಸ್ ಬರಬೇಕು, ನಿಮ್ಗೆ ಇಲ್ಲಿ ಬಿಟ್ಟರೆ ಇನ್ನೆಲ್ಲಿ ಗತಿ ಇದೆ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಇಲ್ಲಿ ಯಾವುದೂ ಇಲ್ಲ ಅಂದರೆ ಯಾವ್ದಾರ ಬೆಗ್ಗರ ಕಾಲೋನಿಗೆ ಹೋಗಿ ಸೇರ್ಕೊಬೇಕು, ಅಲ್ಲೋಗಿ ಅಮ್ಮ ಅಪ್ಪ ಅಂತ ಭಿಕ್ಷೆ ಬಿಡಬೇಕಾಗುತ್ತೆ ಅಂತ ಹೇಳಿರ್ತಾಳೆ. ಅದನ್ನೇ ಯೋಚನೆ ಮಾಡ್ತಾ ಇರ್ತಾನೆ. ಆವಾಗ ಅವನು ಫ್ಲ್ಯಾಶ್ ಬ್ಯಾಕಿಗೆ ಹೋಗ್ತಾನೆ. ಅಲ್ಲಿ ಅವನು ಫುಲ್ಲು ಗಲೀಜಾಗಿರೋ ಬಟ್ಟೆ ಹಾಕ್ಕೊಂಡು ಭಿಕ್ಷೆ ಬೇಡ್ತಾ ಇರ್ತಾನೆ ಅಮ್ಮ ಅಪ್ಪ ಅಂತ. ಅಲ್ಲಿಗೊಬ್ಬರು ಭಿಕ್ಷಕರು ಅಧ್ಯಕ್ಷ ಬರ್ತಾನೆ. ಬಂದ್ಬಿಟ್ಟು ದುಡ್ಡನ್ನ ಕೊಟ್ಬಿಟ್ಟು ಇನ್ನೊಬ್ಬರು ಭಿಕ್ಷುಕನ ಹತ್ರ ಬರ್ತಾನೆ. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇರ್ತಾನೆ. ತಟ್ಟೆನ ಮುಂದೆ ಈ ಕಡೆ ತಟ್ಟೆನ ಹಿಂದೆ ಇಟ್ಕೊಂಬಿಡ, ಅದು ನಮ್ಮ ಮನೆ ಲಕ್ಷ್ಮಿ, ಅದನ್ನು ಮುಂದೆ ಇಟ್ಕೊಂಡು ನೀಟಾಗಿ ಭಿಕ್ಷೆ ಬೇಡು, ಅವಾಗ ಜನ ದುಡ್ಡು ಹಾಕ್ತಾರೆ ಅಂತ ಕೇಳ್ತಾ ಇರ್ತಾನೆ. ಆವಾಗ ಸಾರ್ ಎಲ್ಲ ಅಪ್ಡೇಟ್ ಆಗ್ಬಿಟ್ಟಾರೆ ಸರ್, ಚಿಲ್ಲರೆ ಯಾರು ಆಗ್ತಾ ಇಲ್ಲ, ಎಲ್ಲರೂ ಫೋನ್ಪೇ ಮಾಡ್ತೀವಿ ಅಂತಾರೆ ಅಂತಾನೆ. ನೀನೇನು ತಲೆ ಕೆಡ್ಸ್ಕೊಂಬಿಡ ಕಣೋ, ಎಲ್ಲರಿಗೂ QR ಕೋಡ್ನ ಪ್ರಿಂಟ್ ಮಾಡಿಸ್ಬಿಟ್ಟು ಕುತ್ತಿಗೆಗೆ ನೇತಾಕ್ಬಿಡ್ತೀನಿ, ಆರಾಮ್ಸೆ ಎಲ್ಲರೂ ಆನ್ಲೈನ್ ಪೇಮೆಂಟೇ ಮಾಡ್ಬೋದು ಅಂತ ಹೇಳ್ತಾ ಇರ್ತಾನೆ. ಆವಾಗ ಇಲ್ಲಿ ಮುರಳಿ ನಿಂತಿರೋದನ್ನ ನೋಡ್ತಾನೆ. ಏನೋ ಕರೆಕ್ಟಾಗಿ ಭಿಕ್ಷೆ ಬಿಡ್ತಾ ಇದೆಯಾ ಅಂತ ಕೇಳ್ತಾನೆ. ನಾನು ಎಲ್ಲ ಭಿಕ್ಷೆ ಬಿಡ್ತಿದ್ದೀನಿ ಸರ್ ಅಂತ ಹೇಳ್ತಾನೆ. ಭಿಕ್ಷೆ ಬಿಡೋದು ಹಿಂಗೆಲ್ಲ ಕಣೋ, ಹಿಂಗೆ ಏನೋ ಇವನು ಇಷ್ಟೊಂದು ರೀಸೆಂಟಾಗಿ ಅವನೇ ಅಂತ ಹೇಳ್ತಾ ಇರ್ತಾನೆ. ಆವಾಗ ಇವನೊಂದು ಸ್ವಲ್ಪ ಕರೆಕ್ಷನ್ ಮಾಡೋ ಅಂತ ಹೇಳ್ತಾನೆ. ಆವಾಗ ಅವ್ನು ಬಂದ್ಬಿಟ್ಟು ಬಟ್ಟೆನೆಲ್ಲ ಅರ್ಧಾಕಿ ಅವನು ಬನ್ನಿನ್ನು ಅರಿಯೋಕೆ ಹೋಗ್ತಾನೆ. ಅವ್ನು ಸ್ವಲ್ಪ ಮುಜುಗರ ಪಟ್ಕೊತಾ ಇರ್ತಾನೆ. ಆ ಥರ ಎಲ್ಲ ಕಣೋ, ತಗೋ ನಾನು ತಟ್ಟೆ ಹಿಡ್ಕೊ ಅಂತ ಹೇಳ್ಬಿಟ್ಟು ಅವ್ನು ಹೋಗಿ ಬಟ್ಟೆನ ಅರ್ಧಾಕ್ಬಿಟ್ಟು ಬಳಿ ಅವನಿಗೆ ಅಂತ ಹೇಳ್ತಾನೆ. ಅವ್ನ ಮಸಿನೆಲ್ಲ ಮೂತಿಗೆಲ್ಲ ಬಳ್ದಾಕ್ಬಿಡ್ತಾನೆ. ಇದೇನು ಸರ್ ಹಿಂಗೆ ಮಾಡ್ಬಿಟ್ರಿ ಅಂತ ಹೇಳ್ತಾ ಇರ್ತಾನೆ. ಈಗ ಭಿಕ್ಷೆ ಬೇಡಕ್ಕೆ ಹೋಗ್ತೀನಿ ಅಂತ ಹೋಗ್ತಾ ಇರ್ತಾನೆ. ಈ ತಟ್ಟೆನ ಇಟ್ಕೊಂಡು ಹೋದ್ರೆ ಯಾರು ಭಿಕ್ಷೆ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ನು ತಟ್ಟೆನ ಕೆಳಗಡೆ ಬೀಳಿಸ್ಬಿಟ್ಟು ತುಂಡಾಕ್ಬಿಡ್ತಾನೆ, ಲಜ್ಜಿ ಬಿಜ್ಜಿ ಆಗ್ಬಿಡುತ್ತೆ. ಈಗ ಹೋಗಿ ಈ ತಟ್ಟೆನ ಇಟ್ಕೊಂಡು ಕೇಳು, ಯಾರು ಬೇಕಾದ್ರೂ ಭಿಕ್ಷೆ ಕೊಡ್ತಾರೆ ಅಂತ ಹೇಳ್ತಾನೆ. ಆವಾಗ ನೋಡು ಅಲ್ಲೊಬ್ರು ಲೇಡಿ ಬರ್ತಾ ಇದ್ದಾರೆ, ಅವ್ರ ಹತ್ರ ಹೋಗಿ ಭಿಕ್ಷೆ ಕೇಳು ಅಂತ ಹೇಳ್ತಾನೆ. ಆವಾಗ ಅವನು ಭಿಕ್ಷೆ ಕೇಳೋದಕ್ಕೆ ಅಂತ ಹೋಗ್ತಾನೆ. ಅಮ್ಮ ಅಪ್ಪ 3 ದಿವಸ ಆಯಿತು ಊಟ ಹಾಕಿ, ದಯವಿಟ್ಟು ಭಿಕ್ಷೆ ಹಾಕಿ ಅಂತ ಕೇಳ್ತಾ ಇರ್ತಾನೆ. ಅಯ್ಯೋ ಒಳ್ಳೆ ಅಂದಿ ಇದ್ದಂಗೆ ಇದೆಯಾ, ಹೋಗಿ ದುಡ್ಕೊಂಡು ತಿನ್ನೋಕ್ಕಾಗೋದಿಲ್ವಾ, ಯಾಕೆ ಈ ಥರ ಭಿಕ್ಷೆ ಬಿಡ್ತಾ ಇದೆಯಾ ಅಂತ ಕೇಳ್ತಾ ಇರ್ತಾಳೆ. ಆವಾಗ ಅಯ್ಯೋ ನೀವೇ ಏನಾರು ಈಗ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳ್ತಾ ಇರ್ತಾನೆ. ಆವಾಗ ನಮ್ಮ ಮನೆಗೆ ಗಂಡನಾಗಿರ್ತೀಯಾ, ಬಾ ನಮ್ಮ ಮನೆಗೆ ಅಂತ ಕೇಳ್ತಾ ಇರ್ತಾಳೆ. ಬರ್ತೀನಿ ನಡೀರಿ ಹೋಗೋಣ ಅಂತ ಜಾಕ್ಪಾಟ್ ಹೊಡಿತು ಅಂತ ಮನಸ್ಸಲ್ಲಿ ಅನ್ಕೊತಾ ಇರ್ತಾನೆ. ಅಯ್ಯೋ ಹೋಗಯ್ಯ ಅಂತ ಬೈದ್ಬಿಟ್ಟು ಆ ಅಮ್ಮ ಹೊಂಟೋಗ್ಬಿಡ್ತಾಳೆ. ಶಿವನ್ ಬಂದ್ಬಿಟ್ಟು ಏನಯ್ಯ ಬೋಣಿ ಆಯ್ತಾ ಅಂತ ಕೇಳ್ತಾನೆ. ಇಲ್ಲ ಸರ್, ಆ ಅಮ್ಮ ಹಂಗೆ ತಿರುಗಿಸ್ಕೊಂಡು ಹೊಂಟೋದ್ಲು ಅಂತ ಹೇಳ್ತಾನೆ. ಈ ಥರ ಇದ್ದರೆ ನಿನಗೆ ಬೋಣಿ ಆಗೋದಿಲ್ಲ, ನಿನ್ನ ಸರಿ ಮಾಡ್ತೀವಿ ಇರು ಅಂತ ಹೇಳ್ಬಿಟ್ಟು, ಹೆಂಗೆ ಸರ್ ಏನು ಮಾಡ್ತೀರಾ ಅಂತ ಕೇಳ್ತಾನೆ. ಕಾಲನ್ನ ತೆಗೆದು ನುಲ್ಚಿ ಮುರಿದಾಕಕ್ಕೆ ಹೋಗ್ತಾ ಇರ್ತಾನೆ. ಆವಾಗ ಅವ್ನಿಗೆ ಫ್ಲ್ಯಾಶ್ ಬ್ಯಾಕಿಂದ ವಾಪಸ್ ಬಂದ್ಬಿಡ್ತಾನೆ. ಅಯ್ಯೋ ಯಪ್ಪ ಇಷ್ಟೆಲ್ಲ ನಡೆಯುತ್ತಾ, ಅಯ್ಯೋ ಬೇಡಪ್ಪ ಇದು ಯಾವುದು ಸವಸನೆ ಬೇಡ ಅಂತ ನಮ್ಮ ಮನೆಗೆ ವಾಪಸ್ಸು ವೈದೇಹಿ ಅಂತ ಕರ್ಕೊಂಡು ವಾಪಸ್ ಮನೆಗೆ ಹೋಗಕ್ಕೆ ಹೋಗ್ತಾ ಇರ್ತಾನೆ.
ಆರತಿ ಮತ್ತು ಸಿದ್ದು ಇಬ್ಬರೂ ಆಚೆ ಕಡೆ ಲಾನಲ್ಲಿ ಕೂತಿರ್ತಾರೆ. ಅಲ್ಲಿ ಅಣ್ಣ ನನಗೆ ಯಾಕೋ ಗೊತ್ತಾಗ್ತಾ ಇಲ್ಲ ನೋಡು, ಇಷ್ಟೊಂದು ನಾನು ಫಾರಿನ್ ಯೂನಿವರ್ಸಿಟಿಲಿ ಓದೋಕ್ಕೆ ಯಾವ ಕಾಲೇಜ್ ಫೈನಲೈಸ್ ಮಾಡಲಿ ಅಂತ ನೋಡ್ತಾ ಇದ್ದೆ, ನನಗೆ ಯಾವ ಕಾಲೇಜ್ ಸೆಲೆಕ್ಟ್ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಿರ್ತಾಳೆ. ನೋ ನೀನೊಂಚೂರು ನೋಡೋಣ ಅಂತ ಲ್ಯಾಪ್ಟಾಪ್ ಕೊಡ್ತಾಳೆ. ಆವಾಗ ಸಿದ್ದು ನೋಡ್ಬಿಟ್ಟು ನೋಡಿ ಈ ಕಾಲೇಜ್ ಚೆನ್ನಾಗಿದೆ ಅಂತ ಹೇಳ್ತಾನೆ. ಆವಾಗ ಅವಳು ನಾನು ಇದೇ ಕಾಲೇಜ್ ಸೆಲೆಕ್ಟ್ ಮಾಡಿದ್ದೆ, ಆದರೆ ಇನ್ನೂ ಒಂದು ಆಪ್ಷನ್ನ ನೋಡಿಕೊಂಡು ಕನ್ಫ್ಯೂಸ್ ಆಗ್ತಿತ್ತು ಅಂತ ಹೇಳ್ತಾಳೆ. ನೀನು ಯಾವ ಕಾಲೇಜಲ್ಲಿ ಓದ್ತೀಯ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀನೆಷ್ಟು ಚೆನ್ನಾಗಿ ಓದ್ತೀಯ ಅನ್ನೋದು ವೆರಿ ಇಂಪಾರ್ಟೆಂಟು. ನೀನು ಯಾವ ಕಾಲೇಜರ್ ಆಗಿರಲಿ ತುಂಬ ಚೆನ್ನಾಗಿ ಓದು, ಆವಾಗ ನಿನ್ನ ಲೈಫು ಸೂಪರ್ ಆಗಿರುತ್ತೆ ಅಂತ ಹೇಳ್ತಿರ್ತಾನೆ. ಆವಾಗ ಅಲ್ಲಿಗೆ ಶಾರದಾ ಬರ್ತಾಳೆ. ಏನು ಅಣ್ಣ ತಂಗಿ ಇಬ್ಬರು ತುಂಬ ಡೀಪಾಗಿ ಮಾತಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಆವಾಗ ಅದೇ ಈ ಥರ ಕಾಲೇಜ್ ಸೆಲೆಕ್ಷನ್ ಬಗ್ಗೆ ಅಂತ ಹೇಳ್ತಿರ್ತಾಳೆ. ಅವಳು ತಗೊಳ್ಳಿ ಜ್ಯೂಸು ಅಂತ ಇಬ್ರಿಗೂ ಜ್ಯೂಸ್ ಕೊಡ್ತಾ ಇರ್ತಾಳೆ. ಆವಾಗ ಅಲ್ಲಿಗೆ ಪಾರಿಜಾತ ಬರ್ತಾಳೆ. ಬಂದ್ಬಿಟ್ಟು ನನಗೆಲ್ಲಿ ಜ್ಯೂಸು ಅಂತ ಕೇಳ್ತಾಳೆ. ಆವಾಗ ನಾನು ನಿಮಗೆ ಜ್ಯೂಸ್ ಕೊಡಬೇಕಾ ಅಂತ ಹಿಂಗೆ ಗುರಾಯಿಸ್ತಾಳೆ. ಅಲ್ಲಿ ನೋಡ್ತಿದ್ದಂಗೆ ಅವಳಿಗೆ ಫ್ಲ್ಯಾಶ್ ಬ್ಯಾಕ್ ಹಳೇದು ಅವಳು ಮೋಹಿನಿ ಥರ ನೋಡಿದ ಜ್ಞಾಪನ ಆಗುತ್ತೆ. ಬೇಡ ಬೇಡ ನನಗೆ ಯಾವ ಜ್ಯೂಸು ಬೇಡಪ್ಪ, ನನಗೇನು ಕೇಳಲಿಲ್ಲ ಅಂತ ಅಲ್ಲಿಂದ ಹಂಗೆ ಹೊಂಟೋಗ್ಬಿಡ್ತಾಳೆ. ಆವಾಗ ಸಿದ್ಧಕ್ಕೆ ಡೌಟ್ ಬರುತ್ತೆ, ಏನಿದು ಇವರಿಬ್ಬರು ಬಿಹೇವ್ ಮಾಡ್ತಿರೋದು ನೋಡಿದ್ರೆ ಏನೋ ವಿಚಿತ್ರ ನಡೀತಾ ಇದೆ ಅನ್ಸುತ್ತಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆ ಒಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.